ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಒಂದ್ಸರಿನಾರ ಕಮೆಂಟ್ ಮಾಡಿರಿ ಆರಾಮದೀನಿ ಅಂಥೇಳಿ. ಇವತ್ತಿನ ವ್ಲಾಗು ಎಲ್ಲ ವ್ಲಾಗ್ಕಿಂತನೂ ಸ್ಪೆಷಲ್ ಐತಿ. ಏನು ಸ್ಪೆಷಲ್ ಐತಿ ಅಂತ ನೋಡೋಣ ಅಂತ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗುಂದ್ ವ್ಲಾಗ್ಸ್. ಸೊ ಡೇ ಸ್ಟಾರ್ಟೆಡ್ ಲಿಟಲ್ ಬಿಟ್ ಅರ್ಲಿ ಯಾಕೆ ಅಂತಂದು ಹೇಳ್ತೇನಂತ. ಆದರೂ ಕೂಡ ಸ್ವಲ್ಪ ಡೈಲಿ ರೂಟೀನ್ ಚೇಂಜ್ ಮಾಡ್ಕೊಂಡ್ರೆ ಜಲ್ದಿ ಏಳಾಕತ್ತೀನಿ. ಬ್ರೇಕ್‌ಫಾಸ್ಟ್ ಮನ್ಯಾಗ ಬ್ಯಾಸರಾಗಿತ್ತು, ಹೊರಗಿಂದ ವಡಾ ತಿನ್ನೋಂಗಾಗಿತ್ತು. ಬಟ್ ಇಡ್ಲಿ ವಡಾ ತೊಗೊಂಡು ಬಂದಿದ್ರು. ಇಡ್ಲಿ ವಡಾ ನಾಷ್ಟ ಮಾಡ್ಕೊಂಡ್ವಿ. ಈ ಥರ ಯಾರ್ಯಾರು ಇಡ್ಲಿ ವಡಾ ತಿಂದಿರ್ತೀರಿ ನನ್ಗೆ ಏನು ಮಾಡಿರಿ ಅಂದರೆ ಕಮೆಂಟ್ ಮಾಡಿರಿ. ಒಂದು ಸಾರಿನಾದರೂ ಕಮೆಂಟ್ ಮಾಡಿರಿ ಪ್ಲೀಸ್. ಸೊ ಇನ್ನು ಅಡುಗೆ ಮಾಡ್ಕೊಳ್ಳೋನು ಬಡ ಬಡ ರೆಡಿ ಮಾಡ್ಕೊಳ್ಳೋನು ಅಂತಂದ್ರೆ ಬೇಜಾರಾತು. ಯಾಕಂದ್ರೆ ಮೆಂತ್ಯ ಪಲ್ಯ ಹಾಳಾಗಿತ್ತು. ಅದರೊಳಗೆ ಸ್ವಲ್ಪ ಚಲೋ ಚಲೋದು ಆರಿಸಿಟ್ಕೊಂಡು ಮೆಂತ್ಯ ದಾಲ್ ಮಾಡಿಕೊಂಡೆ. ಇನ್ನು ನನ್ನ ಮಗನ ಡ್ರಾಮಾ ನೋಡ್ರಿ. ಏನಪ್ಪ ದೇವ್ರು ಒಲದು ಬರ್ಬೇಕಷ್ಟೆ ಇನ್ನು. ಸೊ ಒಲದು ಬಂದೇನೋ ಗೊತ್ತಿಲ್ಲ ಅಥವಾ ಒಂದು ಬುದ್ಧಿ ಕೊಟ್ಟರೆ ಸಾಕಪ್ಪ ಮಮ್ಮಿನ ಕಾಡ್ಲಾರ್ದಂಗೆ ಅಂತ ಇವ್ನು ಮೊದಲು ಶೋರೂಮ್ ಕಟ್ಟಿದ್ನಿ. ಯಾಕಂದ್ರೆ ನಂಗೆ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಳ್ಳೋದಿತ್ತು. ಈ ಕಡೆ ಮೆಂತ್ಯ ದಾಲಿಗೆ ಇಟ್ಕೊಂಡೆ. ಹೆಂಗೆ ಏನು ರೆಸಿಪಿ ಅಂತ ಕಂಪ್ಲೀಟ್ ಲಾಗ್ ಒಳಗೆ ಹಾಕ್ತೇನಂತ. ಇದೇನು ಮಿನಿ ಲಾಗ್ ಅಲ್ರಿ, ಇದು ಕಂಪ್ಲೀಟ್ ಲಾಗು ಅಲ್ರಿ, ಇದು ಸ್ಪೆಷಲ್ ಲಾಗ್ ಐತಿ. ಏನಂತ ಹೇಳ್ತೇನಂತ. ಇನ್ನು ಅಡುಗೆ ಆಯ್ತು, ಊಟ. ನಿಮಗೆ ಗೊತ್ತ್ರಿ ಇವತ್ತು ಊಟ 2 ಗಂಟೆ ಒಳಗೆ ಆಗೈತಿ. ನಂದು ನನ್ನ ಮಗಂದು ಎಲ್ಲರದು. ಸೊ ಅದೇ ಒಂದು ಸರ್ಪ್ರೈಸಿಂಗ್. ಯಾಕೆ ಸರ್ಪ್ರೈಸಿಂಗ್ ಅಂತ ಹೇಳ್ತೇನಂತೆ. ಊಟ ಆದಮೇಲೆ ನಿದ್ದೆ ಯಾರ್ದು ಹೇಳ್ರಿ? ಸಣ್ಣ ಮಗಂದು. ಯಾಕಂದ್ರೆ ಅವ ಮಲ್ಕೊಂಡ್ರೆ ಮುಗೀತ್ರಿ. ನಮ್ಮ ನಿನೇಶ್ ಅಂತ ಬಂದರು ನೋಡ್ರಿ ಸ್ಪೆಷಲ್ ಗೆಸ್ಟ್ ಇವರೇ. ಇವ್ರ ಸಲುವಾಗಿನ ಇವತ್ತಿನ ಲಾಗ್ ಇರೋದು. ಇವರು ಅಮಿತ್ ಘೋಷ್ ಅಂತ ಹೇಳಿ ನಾವು 10 ವರ್ಷ ಆತು ಇವ್ರನ್ನ ಕರ್ಸಾಕತ್ತ. ಇವ್ರು ಹುಬ್ಳಿಯಿಂದ ಬಂದಿರ್ತಾರೆ, ಬಟ್ ಕಲ್ಕತ್ತಾದವ್ರು. ಇವ್ರ ಶಾಪ್ ಕಲ್ಕತ್ತಾ ಒಳಗೈತಿ. ಏನು ಸಾರೀಸ್ ತರ್ತಾರೆ ಹೇಳ್ತೇನೆ ರೀ ನಿಮ್ಗೆ. ಜಾಮ್ದಾನಿ, ಬಾಗಲ್ಪುರಿ, ಗೀಚಾ ಸಿಲ್ಕ್, ಕಲಂಕಡಿ ಮತ್ತು ಟಸ್ಸರ್ ಸಿಲ್ಕ್. ಈಗಂತೂ ಸ್ಪೆಷಲಿ ಪಶ್ಮೀನಾ ಸಿಲ್ಕ್ ಮಸ್ತ್ ಅಂದ್ರೆ ಮಸ್ತ್ ಇದ್ದು ಸಾರಿ. ಭಾಳ ಲೈಕ್ ಅದು ನಮ್ಗೆ. ಮತ್ತು ಕಾತಾ ವರ್ಕಿನ್ನು ಅಂತೂ ಏನು ಸ್ಪೆಷಲ್ ಇರ್ತಾವೆ ಅಂದ್ರೆ ಭಾರಿ ಇರ್ತಾವ್ರಿ. ನಿಜ ಹೇಳ್ತೀನಿ. ನೀವು ನೋಡ್ರಿ ಇದು ಟಸ್ಸರ್ ಬನಾರಸಿ ಅಂತ, ಟಸ್ಸರ್ ಸಿಲ್ಕ್ ಅಂತ ಇರ್ತೈತಿ. ಒಂದಕ್ಕಿಂತ ಒಂದು ಸಾರಿ. ಮತ್ತು ಹೆಂಗಿರ್ತಾವೆ ಅಂತಂದ್ರೆ ಅವ್ರು ಅದರದ್ದು ಬಗ್ಗೆ ಹೇಳ್ಕೊತನೂ ಹೋಗ್ತಾರೆ. ಪ್ರತಿಯೊಂದು ಸೀರೆಗೂ ಒಂದೊಂದು ಟೈಪ್ ಸೀರೆಗೂ ಸ್ಟೋರಿ ಅದಾವ ಅಂತ ಹೇಳ್ತಾರೆ ಅವ್ರು. ನೋಡ್ರಿ ಇದು ಟಸ್ಸರ್ ಸಿಲ್ಕ್ ಅಂತಿದೆ. ಸೊ ಸ್ಪೆಷಲಿ ಲೆನಿನ್ ಕಾಟನ್ ಸಾರಿ ಅಂತೂ ಎಷ್ಟು ಮಸ್ತ್ ಇರ್ತಾವೆ ಅವ್ರ ಕಡೆ. ನಾನಂತರೂ ಭಾಳ ತೊಗೊಂಡಿದ್ದೀನಿ. ನಂಗೆ ಅವ್ರು ಭೇಟಿ ಆದಾಗಿಂದ ನನ್ನ ಟ್ರೆಸರಿ ತುಂಬ ಕಾಟನ್ ಸಾರೀಸನ ಆಗಿದ್ದು. ನಾ ಅದು ಅಂದೆ ನಮ್ಮ ಭಯ್ಯ ನನಗೆ ಬೇಡಪ್ಪ 1-2 ವರ್ಷ ನೀವು ಗ್ಯಾಪ್ ಮಾಡಿಬಿಡ್ರಿ ನನಗಂತ ಹೇಳಿದ್ದೆ. ಸಿಂಥೆಟಿಕ್ ಸಾರೀಸ್ ತೊಗೊಳ್ದೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದೆ. ಇದು ಹ್ಯಾಂಡ್ ಪ್ರಿಂಟೆಡ್ ಸಾರಿ, ಬಾಂದಿನಿ ಸಾರೀಸು ಸಿಗ್ತಾವೆ ಅವ್ರ ಕಡೆ. ನಿಜ ಹೇಳ್ತೇನೆ ರೀ. ಇಷ್ಟು ಸ್ಪೆಷಲ್ ಸಾರೀಸ್ ಇರ್ತಾವೆ ಅಂತಂದ್ರೆ ಇದು ಜಾಮ್ದಾನಿ ಸಾರಿ ನೋಡ್ರಿ. ಭಾರಿ ಪ್ರೀಮಿಯಮ್ ಸಾರೀಸ್ ಇರ್ತಾವೆ. ಇಂಥ ಸಾರೀಸ್ ನೀವು ಹೊರಗಡೆ ಹುಡುಕಿದ್ರೆ ಸಿಗಂಗಿಲ್ಲ. ನಿಮ್ಗೆ ಸಿಕ್ಕರೂ ಕೂಡ ಬ್ರ್ಯಾಂಡೆಡ್ ಶಾಪ್ ಒಳಗೆ ಸಿಗ್ತಾವೆ. ಇದಕ್ಕಿಂತ ಏನಿಲ್ಲ ಅಂದರೂ 2 ಪಟ್ಟು ಕಾಸ್ಟ್ಲಿ ಇರ್ತೈತಿ. ನನಗೂ ಇದು ಅನುಭವ ಆಗೈತಿ. ಇದು ಬನಾರಸ್ ಸಾರಿ ನೋಡ್ರಿ. ಮದುವೆನ ನೆನಪಾತ ನಮ್ಮ ಅಂಟಿಗಳ್ದೆಲ್ಲ. ಇನ್ನು ಈ ಬ್ಲ್ಯಾಕ್ ಸಾರಿ ನೋಡ್ರಿ. ಇದ ಕ್ವಾಲಿಟಿ ಒಳಗೆ ನಂದೊಂದು ಬ್ಲ್ಯಾಕ್ ಐತಿ, ಬೇರೆ ಟೈಪ್ ಪ್ರಿಂಟ್ ಐತದ. ಅದನ್ನು ಡಾಕ್ಟರ್ ಸತ್ಯಕ್ಕೆ ಕೇಳಿದ್ರೆ ಸ್ಕ್ಯಾನ್ ಮಾಡುವಾಗ ಎಲ್ಲಿ ತಗೊಂಡಿರಿ ಸಾರಿನ ಅಂತೇಳಿ ನಮ್ಮ ಧ್ರುವನ್ ಪ್ರೆಗ್ನೆಂಟ್ ಇದ್ದಾಗ. ಇದೊಂಥರ ಹೆಂಗಂದ್ರೆ ಪ್ರೀಮಿಯಮ್ ಕ್ವಾಲಿಟಿ ಸಾರೀಸ್ ರೀ. ಮತ್ತು ಇವ್ರು ಆಲ್ಮೋಸ್ಟ್ ಸೇಲ್ ಮಾಡೋದು ಯಾರ್ಯಾರಿಗೆ ಅಂದ್ರೆ ಡಾಕ್ಟರ್ಸಿಗೆ, ಇಂಜಿನಿಯರ್ಸಿಗೆ, ಲಾಯರ್ಸ್, ಪ್ರೊಫೆಸರ್ಸ್, ಮೇಯರ್ಗಳು, ಭಾಳ ಜನ ಇಂಥ ಪ್ರೀಮಿಯಮ್ ಮೆಂಬರ್ಸಿಗೆ ಕಟ್ಟಿರ್ತಾರೆ ಸಾರೀಸ್ನ. ಭಾಳ ಚಂದ ಚಂದ ಸಾರಿ ಇದ್ದು ರೀ, ಒಂದಕ್ಕಿಂತ ಒಂದು. ಇದು ಇವ್ರನ್ನ ಭೇಟಿ ಆಗಿದ್ದಂತೂ ಒಂದು ದೊಡ್ಡ ಕತೆ ನಮ್ಗೆ. ಏನು ಹೆಂಗಪ್ಪ ಅಂತಂದ್ರೆ ಒಂದು 10 ಇಯರ್ಸ್ ಬ್ಯಾಕ್, ಆ್ಯಕ್ಚುಲಿ ಎಕ್ಸಾಕ್ಟ್ಲಿ 9, ನೆಕ್ಸ್ಟ್ ಇಯರ್ಗೆ 10 ಇಯರ್ಸ್ ಆಗ್ತತಿ. ನಾನು ಆಗ ವರ್ಕ್ ಜಾಯ್ನ್ ಆಗಿದ್ದೆ. ಸೆಕೆಂಡ್ ಟೈಮ್ ವರ್ಕ್ ಜಾಯ್ನ್ ಆಗಿದ್ದೆ ನಾನು ಭುವಿನ ಡೆಲಿವರಿ ಆದಮೇಲೆ. ಅವಾಗ ನಮ್ಮ HOD ಮೇಡಮ್ ಇವ್ರ ಫೋನ್ ನಂಬರ್ ತೊಗೊಂಡು ಬಂದಿದ್ರೆ, ನಿಮ್ಮ ಮನೆ ಕರ್ಸೋನು ನೋಡೋಣ ಹೆಂಗೆ ಸಾರಿ ಅದಾವೆ, ಭಾಳ ಚಂದ ಅದಾವೆ, ಒಬ್ರು ನೋಡಿದ್ದೇನೆ ನಾನು ಅಂತ ಹೇಳಿದ್ರೆ ಇವ್ರು ಕಾಲ್ ಮಾಡೋಣ ಬಂದ್ರೆ. ನಾನು ಫಸ್ಟ್ ಟೈಮ್ ಎಲ್ಲ ಹೆಂಗಿರ್ತೈತೋ ಏನೋ ಅಂದ್ಕೊಂಡಿದ್ದೆ. ಬಟ್ ಆ ಟೈಮ್ನಾಗ ನಾನು 2 ಸಾರಿ ತೊಗೊಂಡಿದ್ದೆ ಬಂದಾರ ಅಂಥೇಳಿ. ಹಿಂಗೆ ಇದ್ದು ಅಂತಂದ್ರೆ ಸಾರಿ ಕಾಟನ್ ಸಾರೀಸ್ ರೀ ಅವ. ತೊಗೊಂಡಾಗ ಒಂದು ಕಾಮನ್ ಇದ್ದವು ರೀ, ವಿತಿನ್ ಬಜೆಟ್ ಒಳಗಿದ್ದು ತೊಗೊಂಡ್ಮೇಲೆ ನನಗೆ ಉಟ್ಕೊಂಡ್ಮೇಲೆ ಎಷ್ಟು ಜನ ಕೇಳಿದ್ರಂದ್ರೆ ಎಲ್ಲಿ ತೊಗೊಂಡಿರಿ ಇಂಥ ಸಾರಿ, ಇಲ್ಲೆಲ್ಲ ಸಿಗಂಗಿಲ್ಲಲ್ಲ. ಆಮೇಲಿಂದ ಗೊತ್ತಾಯ್ತು. ನನಗೆ ಕಲಿಸಿ ಟೀಚರ್ಸು ಎಲ್ಲ ಕೇಳಾಕತ್ರಿ, ಲೆಕ್ಚರರ್ಸ್ ಅವರೆಲ್ಲ ಪ್ರೊಫೆಸರ್ಸ್. ನನಗೆ ಗೊತ್ತಾಯ್ತು ಇದು ಪ್ರೀಮಿಯಮ್ ಸಾರೀಸ್ ಇವು ಅಂಥೇಳಿ. ಇದು ನೋಡಿರಿ ಪ್ಯೂರ್ ಜಾರ್ಜೆಟ್. ಇಷ್ಟು ಮೆತ್ತಗೈತಂದ್ರೆ ಅದೇನೋ ಅಂತಾರಲ್ಲ, ಮುಟ್ಟೋದೇನೆ ಅನುಭವಿಸ್ಲ ಅನ್ನೋಂಗಿತ್ತು. ಅದು ಮುಟ್ಟೋದೇನೆ ಮುದ್ದಾಡಲ್ಲ ಅಂತ ಹಾಡೈತಲ್ಲ, ಹಂಗೆ ಫೀಲ್ ಮಾಡ್ಬೇಕು ಅದನ್ನು ನೋಡಿ. ಅಷ್ಟು ಮೆತ್ತಗಿತ್ತು ಸಾರಿ, ಭಾಳ ಚಂದಿತ್ತು. ಇಷ್ಟು ಜನ ಎಲ್ಲ ಇವ್ರು ಯಾವಾಗಲೂ ಬಂದಿರ್ತಾರೆ. ಇವ್ರು ಬಂದಾಗೊಮ್ಮೆ ಕರ್ಸಿರ್ತೀವಿ ನಾವು. ಮತ್ತು ಇವ್ರು ಕಾಲು ಮಾಡಿರ್ತಾರೆ ಇವ್ರಿಗೆಲ್ಲ ಹೇಳ್ರಿ ಅಂಥೇಳಿ.
ಮತ್ತು ಇವ್ರ ಕಡೆ ರೇಟು ಕೂಡ ರೀಸ್ನೇಬಲ್ ಇರ್ತೈತಿ, ಹಾಗೇನು ಕಾಸ್ಟ್ಲಿ ಇಲ್ಲ. ಆ ಕ್ವಾಲಿಟಿ ಸಾರೀಸಿಗೆ ರೇಟ್ ಏನು ಕಾಸ್ಟ್ಲಿ ಇಲ್ಲ ರೀ, ಅದು ಅದ್ರ ಕ್ವಾಲಿಟಿ ನಮ್ಗೆ ಗೊತ್ತಿರ್ಬೇಕಷ್ಟೆ. ಭಾಳ ಚಂದಿದ್ದು ಸಾರೀಸ. ಅವಾಗಿಂದ ಬರಾಕತ್ತವ್ರು ನಾವು ವರ್ಷಕ್ಕೆ 1 ಸಾರಿ 2 ಸಾರಿ ಕರ್ಸಿರ್ತೀವಿ. ಇತ್ತೀಚೆಗೆ ನಾನೇ ಹುಬ್ಳಿಗೆ ಹೋಗಿ ತೊಗೊಂಡಿದ್ದೆ ಹೊರತು ಕರ್ಸಿರಲಿಲ್ಲ. ಇವ್ರದ್ದು ಆನ್ಲೈನ್ ಏನೈತೆ ಅಂತಂದ್ರೆ ಡೆಲಿವರಿ ಕೂಡ ಐತ್ರಿ. ಇವ್ರ ಚಾನಲ್ ಐತಿ ಗ್ರೇಸ್ ಹ್ಯಾಂಡ್ಕ್ರಾಫ್ಟ್ ಅಂಥೇಳಿ, ಅದರೊಳಗೆ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ. ಅಲ್ಲಿ ಹುಬ್ಳಿ ಒಳಗೆ ಸ್ಟಾಕ್ ಐತ್ರಿ, ಶಾಪ್ ಕಲ್ಕತ್ತಾಕ್ ಐತಿ, ಅಲ್ಲಿಂದ ವಿಡಿಯೋ ಮಾಡಿ ಕಳಿಸ್ತಿರ್ತಾರೆ. ಆಗಿರ್ತಾವೆ ರೀ ಸಾರೀಸ. ಮತ್ತು ಕ್ವಾಲಿಟಿ ಅಂತೂ ಅದ್ರ ಬಗ್ಗೆ ಮಾತಾಡಂಗಿಲ್ಲ ರೀ. ಆಲ್ಮೋಸ್ಟ್ ಹ್ಯಾಂಡ್ ವಾಶ್ ಇರ್ತಾವೆ, ಮನೆ ಒಳಗನ ವಾಶ್ ಮಾಡುವಂಗಿರ್ತಾವೆ. ಯಾವುದೂ ಏನಂತಂತಂದ್ರೆ ಡ್ರೈ ಕ್ಲೀನಿಂಗ್ ಅದು ಕೊಡುವಂಗಿರಂಗಿಲ್ಲ. ಅಂಥ ಪ್ರೀಮಿಯಮ್ ಸಾರೀಸ್ ಇರ್ತಾವೆ ರೀ. ಒಂದೊಂದು ಸಾರಿ ಹೇಳ್ತಾರೆ ಅವನ್ನ, ಇಲ್ಲ ಡ್ರೈ ಕ್ಲೀನಿಂಗ್ ಕೊಡ್ರಿ ಅಂತೇಳಿ. ಇವರೆಲ್ಲ ತೊಗೊಳಕತ್ತ ಒಂದು 5-6 ವರ್ಷ ಆತು ರೀ. ನಾನೇ ಪರಿಚಯ ಮಾಡಿಕೊಟ್ಟೇನಿ. ಎಲ್ಲ ಸಾರೀಸ್ ಎಲ್ಲ ತೊಗೊಂಡು ಫೈನಲ್ ಆದ್ಮೇಲೆ ಟೀ ಕೊಟ್ಟೆ. ಅವ್ರು ಸುಸ್ತಾಗಿರ್ತೈತೆ ಅವ್ರಿಗೆ. ಅವ್ರು 3:30ಗೇನೋ ಬಂದಿದ್ರು ನಮ್ಮ ಮನೆಗೆ, ಅಮಿತ್ ಘೋಷ್ ಭಯ್ಯ. ನೋಡ್ರಿ ಇಷ್ಟು ಸಾರೀಸ್ ತೊಗೊಳ್ಳೋ ಇದ್ರಾಗ ಅದಾರ. ಇವರು ಇನ್ನೂ ಡಿಸ್ಕಷನ್ ನಡ್ಸ್ಯಾರ. ನಾನೂ ತೊಗೊಂಡೆ ಸಾರೀಸ್ ಒಲ್ಲೆ ಅನ್ಕೋತ. ನೋಡ್ರಿ ಇದು ನಾನು ಪ್ರಿಂಟೆಡ್ ಕಾಟನ್ ರೀ. ನನಗೆ ಈ ಟೈಪ್ ಒಂದು ಸಾರಿ ಬೇಕಾಯ್ತು. ಕಲರ್ ಇರಲಿಲ್ಲ, ಸ್ಪೆಷಲಿ ನಮ್ಮ ಮನೆಯವ್ರು ಭಾಳ ಲೈಕ್ ಮಾಡಿದ್ರು ಕಲರ್, ಅದಕ್ಕೆ ತೊಗೊಂಡೆ. ಇದು ಮಂಗಳಗಿರಿ ನಂದು ಒಂದು ಸಾರಿ ಇರಲಿಲ್ಲ, ಪ್ಲಸ್ 3D ಪ್ರಿಂಟ್ ಐತೆ, ಅದಕ್ಕೆ ತೊಗೊಂಡೆ. ಇದು ಬ್ಲ್ಯಾಕ್ ನೋಡ್ರಿ, ಸ್ವಲ್ಪ ಗ್ರೇ ಮಿಕ್ಸ್ ಐತಿ. ಇದು ಕೂಡ ಏನೈತಿ ಅಂತಂದ್ರೆ ಪ್ರೀಮಿಯಮ್ ಸಾರಿ ಐತಿ. ಇದು ಅಜ್ರಕ್ ಪ್ರಿಂಟ್ ಸಾರಿ. ಇದು ಸಿಲ್ಕ್ ಒಳಗೆ 8000 ಇರ್ತೈತೆ ರೀ. ಆ್ಯಕ್ಚುಲಿ ಇದ್ರದ್ದು ರಿಯಲ್ ಪ್ರೈಸ್ ನಾನು ಹೇಳಿದ್ದೆ, ಬಟ್ ಬ್ಲ್ಯಾಕ್ ಬೇಕಾಗಿತ್ತು ನನಗೆ. ನೇಬರ್ ತೊಗೊಂಡ್ರೆ ಕಡ್ಡಿ ಬನಾರಸಿ ಸೇಮ್ ಸಾರಿ ಚಡ್ಚನೊಳಗೆ ನೋಡಿದ್ದೆ ನಾನು. ಇದು ಸ್ಕ್ವೇರ್ ಬದ್ದಿ ಸರ್ಕಲ್ ಇತ್ತು, 3000 ಇತ್ತು. ಇವ್ರಿಗೆ ಅದಕ್ಕಿಂತನೂ ಕಡಿಮೆ ಒಳಗನ ಸಿಕ್ತಾ. ಮಸ್ತ್ ಐತ್ರಿ ಸಾರಿ. ಈ ರೀತಿ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಾರೆ ಹುಬ್ಳಿಯಿಂದ. ಅದು 2 ವೀಲರ್ ಮೇಲೆ ಬರ್ತಾರೆ ರೀ. ಭಾಳ ಸಾದಾ ಮನುಷ್ಯ. 10 ವರ್ಷ ಆತ. ಇವ್ರ ಲೊಕೇಶನ್ನ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸನ್ನ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿರಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿರಿ. ಸೊ ಇದು ಇವತ್ತಿಂದ ನೀರೇರ ಸೀರೆಯ ಕಥೆ ಇತ್ತು. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳಗೆ ಫಾಲೋ ಮಾಡಿರಿ. ಥ್ಯಾಂಕ್ ಯು.